ನಾನು ನಾಗಸಿದ್ದ ಶೆಟ್ ಅಂತ ಈಗಾಗಲೇ ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನಿಂದ ನಮ್ಮ ಪಯಣ ಇವಾಗ ಅಂಕೋಲ ಭಾಗದತ್ತ ಸಾಗ್ತಾ ಇದೆ. ನಾವು ವಿಶೇಷವಾದ ಅತಿಥಿಯನ್ನು ನಾವು ಇವತ್ತು ಇಂದಿನ ದಿನ ನಮ್ಮ ಯೂಟ್ಯೂಬ್ ವಾಹಿನಿಗೆ ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ಸುಜಾತಾ ಗಾಂವ್ಕರ್ ಅವರನ್ನ ಈಗಾಗಲೇ ನಮ್ಮ ಯೂಟ್ಯೂಬ್ ವಾಹಿನಿಯ ಮುಖಾಂತರ ಒಂದು ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ನಮಸ್ಕಾರ ಸುಜಾತಾ ಗಾಂವ್ಕರ್ ಅವರೇ, ಈಗಾಗಲೇ ನೀವು ಕಾಂಗ್ರೆಸ್ ಪಕ್ಷದಲ್ಲಿ ಸಕ್ರಿಯವಾಗಿ ಕೆಲಸ ಮಾಡ್ತಾ ಇದ್ದೀರಿ. ಯಾವ ಹುದ್ದೆಯನ್ನು ತಮಗೆ ಪಕ್ಷದ ಜವಾಬ್ದಾರಿಯನ್ನು ಕೊಟ್ಟಿದೆ? ಈಗಾಗಲೇ ನಾನು ಇದರಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಹಲವಾರು ಹುದ್ದೆ ಅಂದರೆ 3 ಬಾರಿ ತಾಲೂಕ್ ಪಂಚಾಯತ್ ಅಧ್ಯಕ್ಷ ಆಗಿದ್ದೇನೆ. ಅದರ ನಂತರ ಮಹಿಳಾ ಜಿಲ್ಲಾಧ್ಯಕ್ಷ ಆಗಿದ್ದೇನೆ. ಈಗ ನಾನು ಕರ್ನಾಟಕ ರಾಜ್ಯ ಮಹಿಳಾ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದೇನೆ. ನೀವು ಕೆಲಸ ಮಾಡ್ತಾ ಇದ್ದೀರಿ. ಹಾಗೂ ಈಗಾಗಲೇ ಅಂಕೋಲ ಹಾಗೂ ಕಾರವಾರ ಹಾಗೂ ಅಂಕೋಲ ಭಾಗದಲ್ಲಿ ನೀವು ಕಾಂಗ್ರೆಸ್ ಇದರಲ್ಲಿ ಯಾವ ರೀತಿ ಕೆಲಸ ಕಾರ್ಯಗಳು, ಅಭಿವೃದ್ಧಿ ಕೆಲಸ ಕಾರ್ಯಗಳು ನಡೀತಾ ಇದೆ? ನಮ್ಮ ಅಂಕೋಲ ಕಾರವಾರ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕೆಲಸಗಳು ತುಂಬಾ ಚೆನ್ನಾಗುತ್ತೆ. ಯಾಕಂದ್ರೆ ನಮ್ಮ ಶಾಸಕರಾದ ಸತೀಶ್ ಅವರು, ಯಾಕಂದ್ರೆ ಅಭಿವೃದ್ಧಿ ಹರಿಕಾರ ಅಂತಾನೆ ಅವ್ರಿಗೆ ಹೇಳ್ಬಹುದು. ಯಾಕಂದ್ರೆ ಸೇತುವೆಗಳ ಸರ್ದಾರ, ಅಭಿವೃದ್ಧಿ ಹರಿಕಾರ. ಹಾಗೆ ಈಗ ನಮ್ಮ ಈ ಫಸ್ಟ್ ಮೊದಲನೇದಾಗಿ ಹೇಳ್ಬೇಕಂದ್ರೆ ನಮ್ಮ ಮಂಜುಗುಣಿ ಗಂಗಾವಳಿ ಸೇತುವೆ ಇದೆಯಲ್ಲ, ಇದು ಹರಸಾಹಸ. ಯಾಕೆಂದ್ರೆ ಅದು ಆಗದೇ ಇದ್ದಂತ ಒಂದು ಪಕ್ಷದಲ್ಲಿ ಅದನ್ನ ಹರಸಾಹಸ ಮಾಡಿ ತಗೊಂಡು ಬಂದಿದ್ದಾರೆ. ಅಂಥದ್ದು ಎಷ್ಟೋ ಜನಕ್ಕೆ ನಮ್ಮ ಈ ಒಂದು ಪ್ರವಾಸೋದ್ಯಮಕ್ಕೆ ಇರಬಹುದು, ಜನರಿಗೆ ಎಲ್ಲ ರೀತಿಯಲ್ಲಿ ಅನುಕೂಲವಾಗಿದೆ. ಎಷ್ಟೋ ಕಿಲೋಮೀಟರ್ಗಳ ಅಂತರವನ್ನು ಕಡಿಮೆ ಮಾಡಿಕೊಟ್ಟಿದ್ದಾರೆ. ಇದು ಅವರ ದೊಡ್ಡ ಮೊದಲನೇ ಸಾಧನೆ ಅಂತ ಹೇಳ್ಬೋದು ನಮ್ಮ ಕ್ಷೇತ್ರದಲ್ಲಿ. ಅದೇ ರೀತಿ ಅವ್ರದ್ದು ಕಾರವಾರದಲ್ಲಿ ಸೇತುವೆಗಳಿರ್ಬೋದು. ಹಾಗೆ ಈಗ ತಾನೇ ಮೊನ್ನೆ ನಮ್ದು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಯಾಕಂದ್ರೆ ಇದು ನಮ್ಮ ಜಿಲ್ಲೆಗೆ ಅತಿ ಅವಶ್ಯಕವಾಗಿ ಬೇಕಾಗಿತ್ತು. ಅವರು ಒಂದು ಷರತ್ತನ್ನು ಹಾಕಿದ್ರು, ನಮ್ಗೆ ಹಾಸ್ಪಿಟಲ್ ಆಗದೆ ಇದ್ರೆ ತಾನು ರಾಜೀನಾಮೆಯನ್ನು ಸಹ ಕೊಡ್ತೇನಂತ ಇದಕ್ಕೆ ತಮ್ಮ ಶಾಸಕ ಸ್ಥಾನಕ್ಕೆ. ಆದರೆ ಅವ್ರು ಹಿಡಿದ ಕೆಲಸವನ್ನೇ ಬಿಡದೆ ಇದನ್ನ ತಂದಿದ್ದಾರೆ. ಸ್ಪೆಷಾಲಿಟಿ ಹಾಸ್ಪಿಟಲ್ ನಮ್ಗೆ ಅತಿ ಅವಶ್ಯಕವಾಗಿತ್ತು. ಆ ಹಾಸ್ಪಿಟ್ಲನ್ನು ಈಗ ಮುಂದಿನ ರೀತಿಯಲ್ಲಿ, ಯಾಕೆಂದ್ರೆ ಯಾವುದೇ ಒಂದು ಯೋಜನೆಗಳು ಬಂದಾಗ ತಕ್ಷಣವಾಗಿ ಆಗಬೇಕಾದದ್ದಿಲ್ಲ, ಅದನ್ನು ಡೆವಲಪ್ಮೆಂಟ್ ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ಸಹ ನಮ್ಮ ಶಾಸಕರು ಮಾಡ್ತಾ ಇದ್ದಾರೆ. ಆಯ್ತು, ಈಗಾಗಲೇ ನೀವು ಈಗ ಅಭಿವೃದ್ಧಿ ವಿಷಯಕ್ಕೆ ಬಂದಾಗ ಈಗಾಗಲೇ ನೋಡಿ, ಶರಾವತಿ ಪಂಪ್ ಸ್ಟೋರೇಜ್ ವಿಷಯ ಹಾಗೂ ಅಘನಾಶಿನಿ ಪಂಪ್ ಸ್ಟೋರೇಜ್ ವಿಷಯದಲ್ಲಿ ತಮ್ಮ ಅಭಿಪ್ರಾಯ ಏನು? ಯಾಕಂತ ಕೇಳಿದ್ರೆ ಈಗಾಗಲೇ ಅವರು ನಿಮ್ಮ ವಿರೋಧ ಪಕ್ಷ ಏನು ಬಿಜೆಪಿ ಪಕ್ಷ ಹೋರಾಟ ಮಾಡ್ತಾ ಇದೆ ನಿಮ್ಮ ಆಡಳಿತಾರೂಢ ಪಕ್ಷದ ವಿರುದ್ಧನೇ. ಆದ್ರೆ ಕೆಲವೊಂದು ನಿಮ್ಮ ಅಭಿಪ್ರಾಯ ಅದ್ರ ಬಗ್ಗೆ ಯಾವ ರೀತಿ ವ್ಯಕ್ತಪಡಿಸ್ತಾರೆ? ಶರಾವತಿ ಪಂಪ್ ಸ್ಟೋರೇಜ್ ವಿಷಯ ನಾ ಹೇಳ್ಬೇಕಂದ್ರೆ ಇದು ಯಾವ ಅವಧಿಯಲ್ಲಿ ಬಂದಿತ್ತು ಅಂದ್ರೆ ಅದನ್ನು ಮೊದಲನೇದಾಗಿ ನೋಡ್ಬೇಕು. ಈಗ ನಮ್ಮ ಸರ್ಕಾರ ಬಂದು 3 ವರ್ಷ ಆಯ್ತು. ನಮ್ಮ ಸರ್ಕಾರದ ಹಿಂದೆನೇ ಇದಕ್ಕೆ ಸಿಕ್ಕಿತ್ತು ಅನುಮತಿ, ಅಥವಾ ಈಗ ನಮ್ಮ ಸರ್ಕಾರ ಬಂದ. ಆದ್ರೆ ಇದಕ್ಕೆ ನಾವು ವಿರೋಧ ಇದ್ದೇವೆ. ನಮ್ಮ ಶರಾವತಿ ಸ್ಟೋರೇಜ್ ಇದು ಇದೆಯಲ್ಲ, ಈ ಯೋಜನೆ ನಮಗೆ ಬೇಡ. ನಮ್ಮ ಶರಾವತಿಯಿಂದ ನಮ್ಮ ಇದರಲ್ಲೇ ನಮ್ಮ ಉತ್ತರ ಕನ್ನಡದಲ್ಲಿ ಇಲ್ಲೇ ಇರಬೇಕು ಅನ್ನೋದು ನಮ್ಮ ಆಸೆ. ಅದಕ್ಕಾಗಿ ಅದಕ್ಕೆ ಎಲ್ಲರದ್ದು ವಿರೋಧ ಇದೆ. ಆದ್ರೆ ಇದನ್ನ ಬೆಟ್ಟು ಮಾಡಿ ತೋರಿಸಿ ಅದನ್ನ ನಮ್ಮ ಬಿಜೆಪಿಯವರು ಈ ರೀತಿ ಕಾಂಗ್ರೆಸ್ ಪಕ್ಷದಲ್ಲಾಗದೆ ಅವರಿಂದ ಆಗದೆ ಅನ್ನೋದನ್ನ ತಪ್ಪು. ಇದು ಮೊದಲನೇದಾಗಿ ನಾವು ಏನ್ ಮಾಡ್ತೇವೆ, ಮಾಹಿತಿ ಹಕ್ಕನಲ್ಲಿ ಅದನ್ನ ತಿಳ್ಕೊಂಡಾಗ ಇದರ ಬಗ್ಗೆ ಮಾಹಿತಿ ಸರಿ ಸಿಗುತ್ತೆ. ಈಗ ಯಾವ ಅವಧಿಯಲ್ಲಿ ಬಂದಿದ್ದು, ಯಾರು ಅದನ್ನ ಇದು ಮಾಡಿದ್ದು ಅಂತ. ಈ ಕೇಳಿ ಬಂದ್ರ ವಿಷಯದಲ್ಲಿ ತಾವು ಯಾವ ರೀತಿ ಅಭಿಪ್ರಾಯವನ್ನ ವ್ಯಕ್ತಪಡಿಸಿ? ಈಗ ಕೇಳಿ ಬಂದ್ರ ವಿಷಯದಲ್ಲೂ ಸಹ ನಾನು ಹೇಳ್ತಾ ಇದ್ದೆ, ಇದಕ್ಕೆ ದೊಡ್ಡದಾಗಿ ನಾವು ಹೇಳಿ. ಯಾಕಂದ್ರೆ ಮೀನುಗಾರರ ಜೀವನ ಬಹಳ ಕಷ್ಟದಾಯಕ. ಯಾಕಂದ್ರೆ ಅವ್ರು ಇದ್ದದ್ದು ಮೀನುಗಾರ ಇದರಲ್ಲೇ ಇದ್ದಾರೆ, ನದಿ ತಟದಲ್ಲಿ ಇದ್ದಾರೆ. ಅವರಿಗೆ ಅವಶ್ಯಕತೆ ಪಾಪ ಆ ತಡೆ ಬೇಕು. ಆದ್ರೆ ಸರ್ಕಾರದಿಂದ ಇದನ್ನು ಸಹ ನಾನು ಹೇಳ್ತಾ ಇದ್ದೇನೆ, ಈ ಯೋಜನೆ ನಾವು ಕೇಳ್ತಾ ಇದ್ದೇವೆ. ಇದನ್ನು ಸಹ ಯಾವ ಅವಧಿಯಲ್ಲಿ ಬಂದದ್ದು, ಯಾರು CM ಆಗಿದ್ದಾಗ ಬಂದದ್ದು, ಅದನ್ನು ಸಹ ನಾವು ತಿಳ್ಕೊಂಡಾಗ ಮಾತ್ರ ಇದರಲ್ಲೇ ಅವಶ್ಯಕತೆ ಗೊತ್ತಾಗುತ್ತೆ. ಈ ಒಂದು ಯೋಜನೆ ಅದು ನಾವು ಯಾರಿಂದಲೂ ಅಂತ ಪ್ರತಿಭಟನೆ ಇದರ ಪ್ರಶ್ನೆ ಅಲ್ಲ. ಅದು ನಮ್ಮ ಮೀನುಗಾರರಿಗೂ ಸಹ ಏನಾಗಬೇಕು, ತೊಂದರೆ ಆಗಬಾರ್ದು. ಆದ್ರೆ ಸರ್ಕಾರ ಯಾವ ರೀತಿಯಾಗಿ ಅದನ್ನು ತಗೊಳ್ತದೆ ಅದ ರೀತಿಯಲ್ಲೇ ಹೋಗ್ಬೇಕು. ಅದನ್ನ ನಾವು ವಿರೋಧ ಇದಂತ ನಾವು ಹೇಳಲಿಕ್ಕೂ ಆಗೋದಿಲ್ಲ. ಪರ ವಿರೋಧಗಳನ್ನು ನಾವು ತಾರತಮ್ಯದಲ್ಲಿ ಮಾತಾಡ್ಲಿಕ್ಕೆ ಆಗೋದಿಲ್ಲ. ಅದಕ್ಕಾಗಿ ಯಾವ ರೀತಿ ಈಗ ನಾವು ಉತ್ತರ ಕನ್ನಡದಲ್ಲಿ ಇಷ್ಟೆಲ್ಲ ಯೋಜನೆಗಳು ಬಂದಿದೆ, ನಿಮ್ಗೆ ಗೊತ್ತು. ಈಗಾಗಲೇ ನಾವು ಸೀಬರ್ಡ್ ನಲ್ಲಿ ಬಂತು ಅಂತ ಇಡೀ ಏಷ್ಯಾದಲ್ಲಿ ದೊಡ್ಡದು ಒಂದು ಇದು ನೌಕಾನೆಲೆ. ಆದ್ರೆ ಅದ್ರ ಜೊತೆಗೆ ನಮ್ಗೆ ಕೈಗಾ ಬಂತು, ಕೈಗಾ ಘಟಕ ಈಗ ಮತ್ತೆ 5-6ನೇ ಘಟಕ ಸಹ ಸ್ಥಾಪನೆ ಆಗ್ತಾ ಇದೆ, ಕೊಡಿಸ್ತಾ ಇದ್ದಾರೆ. ಇಂಥ ಒಂದು ಸಮಸ್ಯೆಗಳನ್ನ ನಾವು ಎಲ್ಲ ಉತ್ತರ ಕನ್ನಡದಲ್ಲಿ ನಮ್ಮದ್ರಲ್ಲಿ ನಾವು ಅಂಕೋಲ ಕಾರವಾರ ಇದರಲ್ಲಿ ನಾವು ಹೆಚ್ಚಿನ ತೊಂದರೆಯನ್ನ ಅದ್ರಲ್ಲಿ ತಗೊಳ್ತಾ ಇದ್ದೇವೆ. ಈಗ ನ್ಯಾಷನಲ್ ಹೈವೇ ಬಂತು, ಅಲ್ಲೂ ಜನ ಕಳ್ಕೊಂಡ್ರು, ಸೀಬರ್ಡ್ ನಲ್ಲಿ ಕಳ್ಕೊಂಡ್ರು, ಭೂಮಿಯನ್ನು ಕಳ್ಕೊಂಡ್ರು. ಇನ್ನೂ ತನಕ ಸೀಬರ್ಡ್ ನಲ್ಲಿ ಸರಿಯಾಗಿ ಒಂದವ್ರಿಗೆ ಪಾಪ ಪರಿಹಾರ ಬಂದಿಲ್ಲ. ಈಗ ತಾನೇ ವಿಮಾನ ನಿಲ್ದಾಣ ಅವಶ್ಯಕತೆ, ಮನುಷ್ಯನಿಗೆ ಎಲ್ಲ ಅವಶ್ಯಕತೆ ಇದೆ. ಆದ್ರೆ ಜನರನ್ನು ಸಹ ನಾವು ನೋಡ್ಬೇಕಲ್ಲ. ಇದರಲ್ಲಿ ಈಗ ವಿಮಾನ ನಿಲ್ದಾಣ ಆಗ್ಲಿ, ಅದು ಅವ್ರಿಗೆ ತಕ್ಕವಾದ ಪರಿಹಾರ, ಅವರಿಗೆ ಪರ್ಯಾಯ ವ್ಯವಸ್ಥೆ ಸರ್ಕಾರದಿಂದ ಆಗ್ಬೇಕನ್ನೋದೇ. ಇದರಲ್ಲಿ ನಾನೇನ್ ಹೇಳ್ತೀನಿ, ಯಾವುದೇ ಒಂದು ಡೆವಲಪ್ಮೆಂಟ್ಸ್ ಏನಾದ್ರೂ ಒಂದು ಆಗೋದಿದ್ರೆ ಅದಕ್ಕೆ ಎಲ್ಲರ ಸಹಕಾರ ಅವಶ್ಯಕತೆ ಇದೆ, ಪರ ವಿರೋಧಗಳಿಲ್ಲ. ಈಗ ನೋಡಿ, ನಮ್ಮದೇ ನೆರೆಯ ಜಿಲ್ಲೆ ಆದಂತ ಉತ್ತರ ಇದರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿ ಎಷ್ಟು ಮಂಗಳೂರಲ್ಲಿ ಎಷ್ಟು ಡೆವಲಪ್ಮೆಂಟ್ಸ್ ಆಗುತ್ತೆ. ಯಾಕಾಗುತ್ತೆ ಅಂದ್ರೆ ಅಲ್ಲಿ ಯಾವುದೇ ಒಂದು ರಾಜ್ಯಕ್ಕೆ ಇದೇ ಇಲ್ಲ,
ರಾಜ್ಯಕ್ಕೆ ಯೋಜನೆಗಳು ಬರುವಾಗ ಒಟ್ಟಾಗಿ ಕೆಲಸ ಮಾಡ್ತಾರೆ. ಇಲ್ಲಿ ನಾವು ಇಲ್ಲೂ ಸಹ ಅದೇ ಭಾವನೆಯನ್ನು ಬೆಳೆಸ್ಕೊಂಡು ನಮ್ಮ ಒಂದು ಕ್ಷೇತ್ರ, ನಮ್ಮ ಒಂದು ಉತ್ತರ ಕನ್ನಡವನ್ನ ಪ್ರಗತಿ ಪಥದಲ್ಲಿ ಸಾಗಬೇಕಂದ್ರೆ ನಾವೆಲ್ಲ ಒಟ್ಟಾಗಿರ್ಬೇಕು. ಯೋಜನೆಗಳು ಅವು ನಮಗೆ ಪರನ ಅಥವಾ ನಮಗೆ ಅದರಿಂದ ಪ್ರಯೋಜನ ಇದೆಯೋ ಇಲ್ಲೋಕ್ಕಿಂತ ವಿಚಾರ ಮಾಡಿಕೊಂಡು ಎಲ್ಲರ ಒಂದು ಮನಸ್ಸುಗಳನ್ನ ಕೂಡ್ಕೊಂಡು ಯೋಜನೆಗಳಿಗೆ ನಾವು ಸಹಕಾರವನ್ನ ಕೊಡಬೇಕು. ಇದು ನಮ್ಮ ಉದ್ದೇಶ. ಆದಾಗ ಜಿಲ್ಲೆ ಒಂದು ಸಮೃದ್ಧಿಪ್ರದವಾದ ಜಿಲ್ಲೆ ಆಗ್ಬಹುದು ಅನ್ನೋದು ಒಂದು ನಮ್ಮ ಉದ್ದೇಶ. ಆಯ್ತು, ಈಗಾಗಲೇ ನಿಮ್ಮ ಪಂಚಭಾಗ್ಯಗಳು ಏನಿದ್ದಾವೆ 224 ಕ್ಷೇತ್ರಗಳಲ್ಲಿ ಈಗಾಗಲೇ ನೀವು ಆ ಭಾಗ್ಯವನ್ನ ಕೊಡ್ತಾ ಇದ್ದೀರಿ ಆಯ್ತಾ, ಮತ್ತು ಪಕ್ಕದ ರಾಜ್ಯದಲ್ಲೂ ಅದು ಸಕ್ರಿಯವಾಗಿ ನಡೆಸ್ಕೊಂಡು ಬರ್ತಾ ಇದೆ. ಅದು ಯಾವ ರೀತಿಯಲ್ಲಿ ನಡೀತಾ ಇದೆ? ಯಾಕಂದ್ರೆ ಅವರು ವಿರೋಧ ಪಕ್ಷರು ಏನಂತಾರೆ, ಇದು ನಷ್ಟವನ್ನ ಅನುಭವಿಸ್ತಾ ಇದ್ದಾರೆ, ಅದು ಲಾಸ್ ಅಲ್ಲಿ, ಇದು ಪಂಚಭಾಗ್ಯವನ್ನ ಕೊಟ್ಟರೆ ಲಾಸ್ ಅಲ್ಲಿ ಇದೆ ಅಂತ ಹೇಳ್ತಾರೆ. ನಿಮ್ಮ ಮುಖ್ಯಮಂತ್ರಿಯವರು ನಾವು ಲಾಭದಲ್ಲಿ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಅದು ಹಂಚಿಕೆ ಯಾವ ರೀತಿ ನಡೀತಾ ಇದೆ ನಮ್ಮ ರಾಜ್ಯದಲ್ಲಿ, ನಮ್ಮ ಜಿಲ್ಲೆಯಲ್ಲಿ? ನಾವು ಚುನಾವಣೆಗೆ ಬರೋಕ್ಕಿಂತ ಮೊದಲು, ಯಾಕೆಂದ್ರೆ ನಾವು ವಿರೋಧ ಪಕ್ಷದಲ್ಲಿ ಇದ್ವಿ, ನಾವು ಕಾಂಗ್ರೆಸ್ ಪಕ್ಷದಿಂದ ಚುನಾವಣೆಗೆ ಹೋದಾಗ ನಮ್ಮ ಸರ್ಕಾರ, ನಮ್ದು ಸಿದ್ದರಾಮಯ್ಯವರು ಇರ್ಬೋದು, ನಮ್ಮ DK ಅವರು ಎಲ್ಲರೂ ಕೂಡಿ ಒಗ್ಗಟ್ಟಿನಿಂದ ಮಾಡಿದಾಗ ನಾವು ನಮ್ಮ ಸರ್ಕಾರವನ್ನ ಬಂದ್ರೆ ಪಂಚ ಗ್ಯಾರಂಟಿಯನ್ನ ನಿಮ್ಗೆ ಕೊಡ್ತೇವೆ ಅಂತ ಒಂದು ಆಶ್ವಾಸನೆಯನ್ನ ಕೊಟ್ಟಿದ್ರು. ಆಶ್ವಾಸನೆ ಮೂಲಕ ಅವ್ರೇನು ಕೂತ್ಕೊಳ್ಳಿಲ್ಲ. 224 ನಮ್ಮ ಇದರ ಕ್ಷೇತ್ರದಲ್ಲಿ ನಾವು ಜಯಬೇರಿ ಹೊಡೆದು 136 ಸ್ಥಾನಗಳನ್ನ 135 ಸ್ಥಾನವನ್ನ ಸರ್ಕಾರ ಏಕಪಕ್ಷ ಸರ್ಕಾರವನ್ನ ಮಾಡಿದ್ವಿ. ಅವ್ರು ಹೇಳಿದ್ರು ಗ್ಯಾರಂಟಿ ಇದು ಕೊಟ್ಟ ಮಾತಿಗೆ ತಪ್ಪಲಿಲ್ಲ. ನಾವು ತಪ್ಪಿದ್ದೇವೆ. ಒಂದು ಕೂತು ನಮ್ಮ ಸರ್ಕಾರ ಬಂದ ಸ್ಥಾಪನೆ 2 ತಿಂಗಳಲ್ಲಿ ಈ ಯೋಜನೆಗಳಿಗೆ ಚಾಲನೆಯನ್ನ ಕೊಟ್ಟರು. ಮೊಟ್ಟ ಮೊದಲನೇದಾಗಿ ಶಕ್ತಿ ಅಂತ ಜನರಿಗೆ ತುಂಬಬೇಕಂತ ಮಹಿಳೆಯರೇ, ಅದರಲ್ಲೂ ಹೆಚ್ಚಿನದಾಗಿ ಸಿದ್ದರಾಮಯ್ಯರು ಕೊಟ್ಟದ್ದು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಮಹಿಳೆಯರ ಪರವಾಗಿ ಹೆಚ್ಚಿನ ಇದನ್ನು ಮಾಡಿದ್ದಾರೆ. ಯಾಕಂದ್ರೆ ಪುರುಷರಿಗಂತಲ್ಲ, ಮಹಿಳೆ ಒಂದು ಮನೆಯ ಗೃಹಲಕ್ಷ್ಮಿ, ಮನೆಯನ್ನ ನಡೆಸಿಕೊಳ್ಳೋಳು, ಒಂದು ಆಧಾರ ಸ್ತಂಭ. ಅವಳ ಕೈಯಲ್ಲಿ ಇಂಥ ಯೋಜನೆಗಳನ್ನು ಕೊಟ್ರೆ ನಮ್ಮ ಸರ್ಕಾರದ ಯೋಜನೆಗಳು ಫಲಪ್ರದ ಆಗುತ್ತೆ ಅನ್ನುವಂಥ ಭಾವನೆ ಅವರಲ್ಲಿ ಇದೆ. ಅದಕ್ಕಾಗಿ ಆ ಯೋಜನೆಗಳನ್ನ ಕೊಟ್ಟಾಗ ಶಕ್ತಿ ಯೋಜನೆ ಮಹಿಳೆಯರಿಗೆ ಉಚಿತವಾಗಿ ಬಸ್ ಪ್ರವಾಸ ಅಂತ ಕೊಟ್ರು. ಅದರ ರೀತಿಯಲ್ಲಿ ನಮಗೆ ಗೃಹಲಕ್ಷ್ಮಿಯನ್ನ ಮನೆಗೆ ಲಕ್ಷ್ಮಿ ಅಂತ ಕೊಟ್ರು 2000. ಯಾಕೆ ಕೊಟ್ರು? 2000ದಿಂದ ಇವತ್ತು ನಾನು ಹೇಳ್ತಾ ಇದ್ದೇನೆ, ಉದಾಹರಣೆಗಳು ಎಷ್ಟೋ ಇದೆ. ಆ ಮಹಿಳೆ ಅದನ್ನು ಇಟ್ಟುಕೊಂಡು ತನ್ನ ಸ್ವಂತ ಕಾಲ ಮೇಲೆ ನಿಂತಿದ್ದಾಳೆ. ಎಷ್ಟೋ ಜನರಿಗೆ ಅವಳಿಗೆ ಏನಿದೆ, ಆ 2000ದಿಂದ ತಾನು ಏನಾದ್ರೂ ಒಂದು ಸಂಸಾರದಲ್ಲಿ ಸ್ವಾವಲಂಬತ್ವವನ್ನು ಪಡಿಬಹುದು. ಬಾವಿ ತೋರಿಸ್ಕೊಂಡಿದ್ದಾರೆ, ಹೈನುಗಾರಿಕೆ ಮಾಡಿದ್ದಾರೆ. ಒಂದು ಮಹಿಳೆ ಧ್ವಜದ ಕಂಬಗಳನ್ನ ಸರ್ಕಾರಿ ಯೋಜನೆಗೆ ಮಾಡಿಕೊಟ್ಟಿದ್ದಾಳೆ, 25,000 ಕೊಟ್ಟು. ಎಷ್ಟೋ ಸ್ಟೇಷನರಿ ಅಂಗಡಿಗಳನ್ನ ತೆಗೆದುಕೊಂಡಿದ್ದಾರೆ. ಮಕ್ಕಳಿಗೆ ಎಷ್ಟೋ ಲಾಭವನ್ನ ಮಕ್ಕಳು ತಮ್ಮ ಶಿಕ್ಷಣಕ್ಕಾಗಿ ಮಾಡಿದ್ದಾರೆ. ಇದರಿಂದ ಇಷ್ಟು ನಮ್ಮಲ್ಲಿ ಮಹಿಳೆಯರು ಸ್ವಾವಲಂಬನೆ ಆಗಿದ್ದಾರೆ ಅಂದ್ರೆ ಅವರ ಬದುಕಿಗೆ ಒಂದು ದಾರಿದೀಪ ಆದದ್ದು ನಮ್ಮ ಮನೆಗೆ ಕೊಟ್ಟಂತ ಗೃಹಲಕ್ಷ್ಮಿ. ಅದೇ ರೀತಿಯಾಗಿ ಇವತ್ತು ನಾವು ಇವರಿಗೆ ನಮ್ಮ ಕಲ್ತಂತ ನಿರುದ್ಯೋಗಿಗಳಿಗೆ ಮಕ್ಕಳಿಗೆ 2 ವರ್ಷದಿಂದ ಕೊಟ್ಟಿದ್ದಾರೆ ಯುವ ನಿಧಿ ಅಂತ. ಯಾಕೆ ಕೊಟ್ಟಿದ್ದಾರೆ ಅಂತ ಯೋಚನೆ ಮಾಡಿ. ಯಾಕಂದ್ರೆ ಒಬ್ರಿಗೆ ಇವತ್ತು ಗ್ರಾಜುಯೇಷನ್ ಆದಾಗ ಮುಂದೆ ಶಿಕ್ಷಣಕ್ಕೆ ಹೋಗ್ಲಿಕ್ಕೆ ಅವ್ರು ಏನ್ ಮಾಡ್ಬೇಕಂತ ಯೋಚನೆಯಲ್ಲಿ ಇರ್ತಾರೆ. 2 ವರ್ಷದಲ್ಲಿ ಅದನ್ನ ಜೀವನವನ್ನ ರೂಪಿಸ್ಕೊಳ್ಳಿ, ಮುಂದೆ ಎಜುಕೇಶನ್ ಮಾಡ್ಲಿ ಅಂತ ಅಂದ್ಕೊಂಡು ಅದನ್ನು ಸಹ ಈ ರೀತಿಯಾಗಿ ವಿಚಾರ ಮಾಡ್ಕೊಂಡು ಕೊಟ್ಟಿದ್ದಾರೆ. ಇವತ್ತು ನಾವು ಅನ್ನಭಾಗ್ಯ ಯೋಜನೆ, ಇವತ್ತು ಅನ್ನಭಾಗ್ಯ ಹೊಟ್ಟೆ ತುಂಬ ಹಸಿದವರು ಊಟ ಮಾಡ್ತಾ ಇದ್ದಾರೆ. ಮೇನ್ ಬೇಕಾದದ್ದು ಅನ್ನಭಾಗ್ಯ ಗೊತ್ತಿದೆಯಲ್ಲ, ಅಂಥದ್ರಲ್ಲಿ ನಮ್ಮ ಸರ್ಕಾರ ಅದನ್ನು ಯೋಚನೆ ಮಾಡಿಕೊಂಡು ಇವತ್ತು ಈ ಒಂದು ಅನ್ನಭಾಗ್ಯ ಯೋಜನೆಯನ್ನು ಸಹ ಅಂದ್ರೆ ನಾವು ಯಾವುದನ್ನು ಕೊಡ್ಬೇಕಂತ ಕೊಟ್ಟಿದ್ದೇವೆ ಅಷ್ಟನ್ನು ಇವತ್ತು ನಮ್ಮ ಸರ್ಕಾರ ಇವತ್ತು ಮಾಡ್ತಾ ಇದೆ. ಇದನ್ನು ನಾವು 5 ಗ್ಯಾರಂಟಿಗಳಲ್ಲಿ ಪಂಚ ಗ್ಯಾರಂಟಿಗಳನ್ನು ಮಾಡಿದ್ರಿಂದ ನಮ್ಮ ಕರ್ನಾಟಕದಲ್ಲಿ, ಇಡೀ ಕರ್ನಾಟಕದ ಒಂದು ಇಲ್ಲಲ್ಲ ಇಡೀ ಒಂದು ಮಾಡೆಲ್ ಆಗಿದೆ ನಮ್ಮ ಇವರನ್ನ. ಇದು ರೆಕಾರ್ಡ್ ಸತ ಈ ಶಕ್ತಿ ಯೋಜನೆ ಇದಾಗದೆ. ಇದರಲ್ಲಿ ನಾವು ತಿಳ್ಕೊಳ್ಬೇಕು, ಯೋಜನೆ ಕೊಟ್ಟದ್ರಿಂದ ಎಷ್ಟು. ಇದರಿಂದ ನಮ್ಮ ವಿರೋಧ ಪಕ್ಷದವರು ಯಾರೇ ಆಗಿರಲಿ ಇದನ್ನ ಟೀಕೆ ಮಾಡುವಂತಹದ್ದು ಏನೂ ಇಲ್ಲ. ಯಾವುದರಿಂದ ಇದರಲ್ಲಿ ನಷ್ಟನೂ ಆಗಲಿಲ್ಲ, ಯಾವ ಅಭಿವೃದ್ಧಿ ಕೆಲಸಗಳು ಸಹ ಕುಂಠಿತ ಆಗಲಿಲ್ಲ. ಅವ್ರು ಏನಾಗಿದೆ ನಮ್ಮ ಕರ್ನಾಟಕದಲ್ಲಿ ಎಲ್ಲ ಮಾಡ್ತಾ ಇದ್ದಾರೆ. ಆದ್ರೆ ನಾವು ನೋಡ್ತಾ ಇದ್ದೇವೆ, ಇವತ್ತು ನಾವು ಕರ್ನಾಟಕ ಇಡೀ ಹೈಯೆಸ್ಟ್ GST ಅನ್ನು ತುಂಬ್ತಾ ಇದ್ದೇವೆ, ನಮ್ಮಲ್ಲಿ ಹೋಗ್ತಾ ಇದೆ. ಆದ್ರೆ ನಮ್ಗೆ ಎಷ್ಟು % ನಮ್ಮಿಂದ ಕೇಂದ್ರ ಸರ್ಕಾರದಿಂದ ಬರ್ತಾ ಇದೆ? ಎಲ್ಲ ರಾಜ್ಯಗಳಿಗಿಂತ ನಮ್ಗೆ ಭಾಳ ನಮ್ಮನ್ನ ಕಡಿಮೆ ಇದರಲ್ಲಿ ಕೊಡ್ತಾ ಇದ್ದಾರೆ. 15% ನಮ್ಗೆ ಇದು ಕೊಡ್ತಾ ಇದ್ದಾರೆ. ಸಾಲನು ಕೂಡ ಈಗ ಸಾಲ ನಾವು ನಮ್ಮ ಇದರಲ್ಲಿ ನಮ್ಮ ಇಂಡಿಯಾದಲ್ಲಿ ನೋಡಿದ್ರೆ ನಮ್ಮ ಕಾಂಗ್ರೆಸ್ ಪಕ್ಷ ಇತ್ತು. ಮನಮೋಹನ್ ಸಿಂಗ್ ಜಿ ಅವರ ಅಂತ ಒಂದು ಆರ್ಥಿಕ ತಜ್ಞರು, ಅವರಂತ ಮತ್ತೆ PM ಮತ್ತೆ ಯಾರು ಸಿಗ್ಲಿಕ್ಕೆ ಶಕ್ಯ ಇಲ್ಲ, ಪ್ರಧಾನಮಂತ್ರಿ. ಅವರು ಆವಾಗಲೇ ನಮ್ಮ ದೇಶವನ್ನ ಅಷ್ಟು ಇದರಲ್ಲಿ ಇದ್ದದ್ದನ್ನ ಅವರು ಆ ರೀತಿ ತಂದಾಗ ದೇಶವನ್ನ ಒಂದು ಮುಂಚೂಣಿಯಲ್ಲಿ ತಂದಂತ ಒಂದು ಇವರಂತ ಹೇಳ್ಬಹುದು. ಅವ್ರು ಆವಾಗಿದ್ದು 60 ಲಕ್ಷ ಕೋಟಿ ಸಾಲ ಅಷ್ಟೇ ಇತ್ತು ನಮ್ಮಲ್ಲಿ. ಈಗ ಎಷ್ಟಕ್ಕೆ ಹೋಗದೆ? 224 ಲಕ್ಷ ಕೋಟಿಗೆ ಮೀರದೆ ಅಂತ ಒಂದು ಲಕ್ಷವನ್ನ ಅದನ್ನು ಈಗ ಕಾಣಿಸ ಲೆಕ್ಕಾಚಾರವನ್ನ ಕೊಟ್ರೆ ನಮ್ಮ ದೇಶದಲ್ಲಿ ಯಾವ ರೀತಿ ನಡೀತಾ ಇದೆ ಅಂತ ಇದರಲ್ಲೇ ಗೊತ್ತಾಗಿದೆ. ಇವತ್ತು ನಮ್ಮ ಏನು ನಡೀತಾ ಇದೆ ಎಲ್ಲ ಇದನ್ನ ಕೆಳಗೆ ಹೋಗ್ತಾ ಇದೆ. ನಾವು ಈಗ ಎಂತ ಹೌದು, ಪೂರ್ತಿ ಡಾಲರ್ ಕುಸಿತ ಬಿದ್ದದೆ. ಇವತ್ತು ನೀವು ಹೇಳ್ಬಹುದು ವಾರ ಆಗ್ತಾ ಇದೆ, ಇದಾಗ್ತಾ ಇದೆ, ಅದರಿಂದ ಕುಸಿತಾ ಇದೆ ಅಂತ ಹೇಳ್ಬೋದು. ಏಕದಮ್ ನೋಟ್ ಬ್ಯಾನ್ ಮಾಡಿದ್ರಿ.
ನೋಟ್ ಬ್ಯಾನ್ ಮಾಡಿದ್ರಿಂದ ಏನ್ ಪ್ರಯೋಜನ ಆಯ್ತು? ಏನ್ ಅದ್ರಲ್ಲಿಂದ ನಮ್ಮ ದೇಶ ಇಷ್ಟು ಜನ ಪ್ರಾಣನೂ ಕಳ್ಕೊಂಡಿದ್ದಾರೆ, ಸಾವಿರಾರು ಜನ ಕ್ಯೂ ನಿಂತರು. ರಾತ್ರಿ ಬೆಳಗಾಗೋದ್ರ ಒಳಗೆ ನೀವು ನೋಟ್ ಬ್ಯಾನ್ ಅಂತ ಮಾಡಿದ್ರು, ಎಷ್ಟು ಜನ ಇದರಲ್ಲಿಂದ ಪಾಪ ಇದನ್ನು ಅನುಭವಿಸಿದ್ರು ಕಷ್ಟವನ್ನ. ರೂಪೀಸ್ ಪೂರ್ತಿ ಮೌಲ್ಯ ಕುಸಿದು ಬಿದ್ದಿದೆ. ಈಗ ನಮ್ಮ ಗ್ಯಾರಂಟಿಗಳನ್ನ ನೀವು ಹೇಳ್ತೀರಿ, ನಾವು ಗ್ಯಾರಂಟಿ ಕೊಟ್ಟು ಕರ್ನಾಟಕ ಸರ್ಕಾರ ಏನು ಗ್ಯಾರಂಟಿ ಕೊಟ್ಟಿದೆ ತಪ್ಪದೆ, ಮಾತಿಗೆ ತಪ್ಪದೆ ಸರಿಯಾಗಿ ನಡೆದಿದೆ. ಅದೇ ನಮ್ಮ ಕೇಂದ್ರ ಸರ್ಕಾರದ ಆಶ್ವಾಸನೆಗಳು 2 ಕೋಟಿ ಉದ್ಯೋಗ, ಜನರ ಪಾಲಿಗೆ 15 ಲಕ್ಷ ನಿಮ್ಮ ಮಹಿಳೆಯರಿಗೆ ಖಾತೆಗೆ ಇದು ಕೊಡ್ತಿದ್ರು, ಹಣ ಕೊಡ್ತಿದ್ರು. ಎಷ್ಟೋ ಸ್ಮಾರ್ಟ್ ಸಿಟಿಗಳು, ರೈಲ್ವೆ ಯಾವುದೋ ಬುಲೆಟ್ ಟ್ರೈನ್ನಿಂದ ಹಿಡಿದು ಇದರಿಂದ ರೈಲ್ವೆ ನಮ್ಮ ದೇಶದಲ್ಲಿ ನಡೆಸ್ತಾ ಇದ್ರಿ. ಎಷ್ಟನ್ನ ಆಶ್ವಾಸನೆಗಳ ಪ್ರಣಾಳಿಕೆಯಲ್ಲಿ ಇವತ್ತಿನ ತನಕ ಒಂದು ಪ್ರಣಾಳಿಕೆ 12 ವರ್ಷ ಆಗೋಯ್ತು, ಇನ್ನೂ ತನಕ ಯಾವ್ದು ಪ್ರಣಾಳಿಕೆ ಜಾರಿ ಬರಲಿಲ್ಲ. 1 ವರ್ಷಕ್ಕೆ 2 ಕೋಟಿ ಉದ್ಯೋಗ ಅಂದ್ರು. ಅದೇ 2 ಕೋಟಿ ಉದ್ಯೋಗ ಕೊಟ್ಟು ಒಂದು ಕಡೆಗೆ ಏನಂದ್ರೆ ನೀವು ಕಲ್ತವ್ರು ನೀವು ಕಾಲ್ ಮೇಲೆ ನಿಲ್ಬೇಕು, ಪಕೋಡ ಮಾಡಿದ್ರು ಆಗುತ್ತೆ ಅಂತ ಶಿಕ್ಷಣ ತಗೊಂಡು ಪಕೋಡ ಮಾಡ್ಲಿಕ್ಕೆ ಹೋಗ್ಬೇಕು. ಯಾಕ್ರಿ ಪಕೋಡ ಮಾರುವಂಥದ್ದು? ಇವರನ್ನು ಯಾಕೆ ಈ ರೀತಿ ಪರಿಸ್ಥಿತಿ ಬಂದದೆ ನಾವು ಅರ್ಥ ಮಾಡ್ಕೋಬೇಕು. ಯಾಕಂದ್ರೆ ನಾವು ವಿರೋಧ ಪಕ್ಷದವ್ರು ಹೇಳ್ಬೇಕಂದ್ರೆ ಅದಕ್ಕೊಂದು ಮಾತಿಗೊಂದು ಇದು ಬೇಡ. ನಾವೀಗ ಕೊಟ್ಟಿದ್ದೇವೆ, ಮಾತಿನಂತೆ ನಡೆದಿದ್ದೇವೆ, ಗ್ಯಾರಂಟಿಗಳನ್ನ ಕೊಟ್ಟಿದ್ದೇವೆ ಜನರ ಪಾಲಿಗೆ, ಎಲ್ಲರಿಗೂ ಅವರನ್ನ ನಮ್ಮ ಇವತ್ತು ಕರ್ನಾಟಕದಲ್ಲಿ ನಮ್ಮ ಜನ ನೆಮ್ಮದಿಯಿಂದಿದ್ದಾರೆ. ಆದ್ರೆ ಇವ್ರು ಹೇಳ್ತಾ ಇದ್ದದ್ದು ನೆಮ್ಮದಿ ಇಲ್ಲ, ಇದರಿಂದ ಇಡೀ ನಮ್ಮ ರಾಜ್ಯನೇ ಏನ್ ಮಾಡಿದ್ರೆ ದಿವಾಳಿತನ ತಕೊಂಡ್ಬಿಟ್ರು. ಯಾರು ದಿವಾಳಿ ಮಾಡಿದ್ದಾರೆ? ದಿವಾಳಿ ಆಗ್ಲಿಲ್ಲ. ಇವತ್ತು ಸಂಪದ್ಭರಿತ ಆಗಿದೆ ನಾವು ಹೇಳ್ತೇವೆ. ನಮ್ಮ ಕಾಂಗ್ರೆಸ್ ಪಕ್ಷ ಬಂದ ಮೇಲೆ ಒಳ್ಳೆ ಸಂಪದ್ಭರಿತ ಆಗಿದೆ. ನಮ್ಮ CM ಅವರು, ನಮ್ಮ ಡೆಪ್ಯೂಟಿ CM ಸಹ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮಲ್ಲಿ ಒಗ್ಗಟ್ಟಿದೆ, ಒಳ್ಳೆ ಕೆಲಸ ಆಗ್ತಾ ಇದೆ. ಈಗ ಪುಲ್ವಾಮಾ ದಾಳಿ ನಡೆಯಿತು, ಹೌದಾ? ಈಗ ಆ ವಿಷಯದ ಬಗ್ಗೆ ತಾವೇನು ಹೇಳ್ತೀರಿ? ಈ ಪುಲ್ವಾಮಾ ದಾಳಿ ಬಗ್ಗೆ ಅದೇನು ಒಂದು ಚಿತ್ರೀಕರಣದಲ್ಲಿ ಪಿಕ್ಚರ್ ನಲ್ಲಿ ಚಿತ್ರೀಕರಣ ಆಗುತ್ತಲ್ಲ, ಆ ರೀತಿಯಾಗಿ ಬಂದಂತ ಅನಿಸ್ತು ನಮ್ಗೆ. ಅದ್ರ ಬಗ್ಗೆ ಸರಿಯಾದ ಒಂದು ಮಾಹಿತಿನೂ ಸಿಗ್ಲಿಲ್ಲ, ಸರಿಯಾಗಿ ಒಂದು ಏನು ಅದನ್ನ ನಮ್ಮ ಮಾಧ್ಯಮಗಳ ಮುಖಾಂತರನೇ ನಾವು ಏನೋ ನೋಡಿದ್ದು. ಅದು ಹೇಳಿದ್ನಲ್ಲ, ನಾನು ಒಂದು 5-2 ನಿಮಿಷ ಪಿಕ್ಚರ್ ರೇಡಿಯೋ ನೋಡ್ತೇವಲ್ಲ, ಅದೇ ರೀತಿ ನಾನು ಅದ್ರ ಬಗ್ಗೆ ಹೇಳಬಲ್ಲೆ. ಮನೆಗಳಿಗೆ ಹೇಳಿದ್ರು, ಮನೆಗಳಿಗೆ ನಲ್ಲಿ ಅಂದ್ರು, ಬಂತು ಎಲ್ಲರೂ ಆಯ್ತು. ನಮ್ಮ ಇದರಲ್ಲಿ ಮನೆಗಳಿಗೆ ನಲ್ಲಿ ಕೊಡಿಸ್ತೇವೆ ಅಂತ ಹೇಳಿದ್ರು. ಅದ್ರಲ್ಲಿ ಹೋಯ್ತು. ಇವತ್ತಿನ ತನಕ ಎಲ್ಲೂ ಮನೆಗಳಿಗೆ ನಲ್ಲಿ ಕೂತದೆ, ನೀರಿಲ್ಲ. ಅಂದ್ರೆ ನೀರನ್ನು ಸೋರ್ಸೇ ಇಲ್ಲದೆ ಮನೆಗೆ ನಲ್ಲಿ ಕೊಟ್ಟಿದ್ದೇವೆ ಅಂತ. ಮತ್ತೆ ಅದೇ ಎಲ್ಲ ಹರಗರ ಜಲದಿಂದ ನೀರು ಹೋಗಿ ಎಲ್ಲ ಇದೆ, ಜಲಗಳೇ ಇಲ್ಲ. ಜಲ ಇಲ್ದೇನೆ ಮನೆಗಳಿಗೆ ನಾವು ಆಶ್ವಾಸನೆ. ಮತ್ತೆ ಈಗಾಗಲೇ ನೋಡಿ ಆಸಾಂನಲ್ಲಿ ಅವರು ಈಗ ಚಾ ಕುಡಿತೇವೆ ಹೋಗ್ತಾ ಇದ್ದಾರೆ. ಅವರು ಯಾವ ರೀತಿಯ ಪ್ರಚಾರದ, ನೀವು ಹೇಳಿದ್ರಲ್ಲ ಪ್ರಚಾರ ಪ್ರಿಯಕರಾಗಿದ್ದಾರೆ ಅಂತವ್ರು. ನಾನು ಹೇಳ್ತೇನೆ, ಇವತ್ತು ನಮ್ಮ PM ಅವರು ಎಲ್ಲೇ ಚುನಾವಣೆ ನಡೆದ್ರು ಚುನಾವಣೆಯಲ್ಲಿ ಭಾಗವಹಿಸ್ತಾರೆ, ಮೇನ್ ರೆಲೆ ಮಾಡ್ತಾರೆ, ಚುನಾವಣೆಯಲ್ಲಿ ಹೋಗ್ತಾರೆ. ಯಾಕಂದ್ರೆ ನಮ್ಗೆ ಹಿಂದೆಲ್ಲ PM ಆದಾಗ ನಾವು ಚುನಾವಣೆಯಲ್ಲಿ ಭಾಗವಹಿಸೋದನ್ನೇ ನಾವು ನೋಡ್ಲಿಲ್ಲ. ಈಗ ಚುನಾವಣೆಯಲ್ಲಿ ಅವರೇ ಸಕ್ರಿಯತೆಯಿಂದ ಅವರೇ ಬಂದಿರ್ತಾರೆ, ಪಕ್ಷದಲ್ಲಿ ಅವ್ರು ಕೆಲಸ ಅದೇ ರೀತಿಯಾಗಿ ಕೆಲಸ ಮಾಡ್ತಾರೆ. ಅದು ಯಾಕೆ ಅಂತ ಅಷ್ಟೆಲ್ಲ ರೀತಿಯಲ್ಲಿ ಒಂದು ಸಣ್ಣ ಚುನಾವಣೆ ಇರಲಿ, ದೊಡ್ಡ ಚುನಾವಣೆ ಇರಲಿ, ಆ ಚುನಾವಣೆಗಳಲ್ಲಿ ಭಾಗವಹಿಸಿಕೊಂಡು, ಅಂದ್ರೆ ಪಕ್ಷಕ್ಕೆ ಆಡಳಿತ ಬರೋದು ಒಂದೇ ಗುರಿ, ಅದು ಬಿಟ್ಟು ಬೇರೆ ಇಲ್ಲ. ಈಗ ಎಲ್ಲ ಕಡೆ ಬಂದದ್ದು ಎಲ್ಲವನ್ನ ಪಕ್ಷಾಂತರದಿಂದನೇ ತಗೊಂಡಿದ್ದೆ ಹೆಚ್ಚಿನ ಹೊರತು ಏಕಪಕ್ಷವಾಗಿ ಯಾವುದು ಬಂದದ್ದು ಎಲ್ಲೂ ಕಾಣಿಸ್ತಿಲ್ಲ. ಅವ್ರು ಎಲ್ಲ ಟೂರ್ನಮೆಂಟ್ ಆಡಕ್ ಹೋಗ್ತಾರೆ. ಅದ್ರ ಬಗ್ಗೆ ತಾವೇನು ಹೇಳ್ತೀವಿ? ಎಲ್ಲ ಟೂರ್ನಮೆಂಟ್ ಅಂತ ಹಿಡಿದು ಏನ್ ಆಡ್ಬೇಕು, ಏನ್ ಮಾಡ್ಬೇಕು ಎಲ್ಲವನ್ನ ಮಾಡ್ತಾರೆ. ಅದ್ರ ಬಗ್ಗೆ ನಾವು ಹೆಚ್ಚಿನ ಅದೇ ಅದು ಇದು ಯಾವ ರೀತಿ ಮತ್ತೆ ಜಪಾನ್ ಹೋಗಿ ಅಳವೆ ತಿನ್ನುವಂಥದ್ದು ಅವ್ರು ಮಾಡ್ತಾರೆ. ಅವ್ರು ಏನ್ ಮಾಡಿದ್ದು ನಡೆದದ್ದು ಆನೆ ಹೇಳ್ತಾರೆ, ಆನೆ ನಡೆದದ್ದೇ ದಾರಿ ಇರ್ತಾರಲ್ಲ, ಆ ರೀತಿ ಇದೆ. ನಾವು ಇದ್ರ ಬಗ್ಗೆ ಹೆಚ್ಚಿನದಾಗಿದ್ರೆ ನಮ್ಮ ಆ ಲೆಕ್ಕದಲ್ಲಿ ಎಲ್ಲದಕ್ಕೂ ಏನ್ ಮಾಡ್ತಾರೆ ನಮ್ಮ ವಿರೋಧ ಪಕ್ಷದವರು, ಆಮೇಲೆ ಹೋಗಿ ಕಾಂಗ್ರೆಸ್ ಮೇಲೆ ಗುಬಿ ಕೊಳಿಸ್ಬಿಡ್ತಾರೆ. ಎಲ್ಲದಕ್ಕೂ ಸಿಕ್ಕೋದು ಕಾಂಗ್ರೆಸ್. ಅವತ್ತು ನಾವು ಹೇಳ್ತಾ ಇದ್ದೇವೆ, ಇವತ್ತು ನಾವು ನಮ್ಮ ಇದರಲ್ಲಿ ನಮ್ಮ ಜವಾಹರ್ಲಾಲ್ ನೆಹರು ಹಿಡಿದ ನಮ್ಮ ಇಂದಿರಾ ಗಾಂಧಿ ಇರ್ಬೋದು, ನಮ್ಮ ಮನಮೋಹನ್ ಸಿಂಗ್ ಜಿ ಇರೋರು ಅಂತ ಒಂದು ಅವರು PM ಆದಾಗ ಅಂತ ಒಂದು ದಿಟ್ಟ ಮಹಿಳೆ. ಯಾಕಂದ್ರೆ ಒಂದು ನಮ್ಮ ಪ್ರಧಾನಿ ಇಂದಿರಾ ಗಾಂಧಿ ಒಂದು ದೇಶಕ್ಕಲ್ಲ, ಒಂದು ರಾಷ್ಟ್ರಕ್ಕಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ತನ್ನನ್ನ ಆ ಚಾಪನ್ನ ಒತ್ತದವಳು, ಯಾವ್ದಕ್ಕರು ತಗ್ಗಿದ್ದಾಳೆ ಅವಳು. ಅಂತ ಯುದ್ಧಗಳ ಅವತ್ತು ಅವಳು ಮಾಡಿದ್ದು. ಪಾಕಿಸ್ತಾನ ಯುದ್ಧ ಆಯ್ತು, ಬಾಂಗ್ಲಾದೇಶ ಅವರು ಬಂದ್ರು, ಅದನ್ನೇ ಮಹಿಳೆ ಹಾಕೊಂಡು ಅವಳು ಏನು ಎದುರಿಸಿದ್ದಾಳಲ್ಲ, ಅವಳು ಹೇಳಿದ್ದು ನನ್ನ ಮನೆ ಚಿಂತೆಯನ್ನ ಯಾರು ನೋಡೋದು ಬೇಡ. ಯಾರಿಗೂ ಸೊಪ್ಪು ಹಾಕ್ಲಿಲ್ಲ ಅಲ್ಲ ಅವಳು, ಯಾವ ಅಮೆರಿಕಾಗ ಸೊಪ್ಪು ಹಾಕಲ್ಲ, ಅವ್ರ ಮೇಲೆ ಯಾರು ಬೇರೆ ಇವರನ್ನ ಕಂಟ್ರಿಗಳನ್ನ ತಕೊಂಡ್ಲಿಲ್ಲ, ತಾನೇ ಎದುರಿಸಿದ್ದಾಳಲ್ಲ. ಇವತ್ತು ನಾವು ನೋಡ್ತಾ ಇದ್ದೇವೆ ಇವತ್ತಿನ ಇದರಲ್ಲಿ ಅಂತ ಒಂದು ಆಡಳಿತ ಕೊಟ್ಟಂತ ನಮ್ಮ ಇವರು ಕಾಂಗ್ರೆಸ್ ಪಕ್ಷ ಇವತ್ತು ಹೇಳ್ತಾರೆ, ಕಾಂಗ್ರೆಸ್ನವ್ರು ಏನ್ ಮಾಡಿದ್ರು, 60 ವರ್ಷ ಆಳ್ಕೆ ಮಾಡಿ ಏನ್ ಮಾಡಿದ್ರು, ಇವತ್ತೆಲ್ಲ ಅನುಭವಿಸ್ತಾ ಇದ್ದದ್ದು ಕಾಂಗ್ರೆಸ್ ಪಕ್ಷ ಕೊಟ್ಟ ಕೊಡುಗೆನೇ ಇವತ್ತು ನಡೀತಾ ಇದ್ದಾರೆ ನಮ್ಮ ದೇಶದಲ್ಲಿ. ಹೌದು, ಉಳುವವನೇ ಒಡೆಯ ಅಂದ್ರು, ಬಡವರಿಗೆ ಯಾಕೆ ಮಾಡಿದ್ರು? ಎಲ್ಲ ಉಳುವವನಿಗೆ ಒಡೆಯನ ಅಂದ್ಕೊಂಡು ಆ ಭೂಮಿಯನ್ನ ಬಡವರಿಗೆ ದಾನ ಇದು ಕೊಟ್ರು. ದೇವರಾಜ್ ಅರಸು ಅಂತ ಮುಖ್ಯಮಂತ್ರಿ ಇದ್ದಾಗ ಯಾವುದನ್ನ ಲೆಕ್ಕಿಸದೆ ಅದನ್ನ ಜಾರಿ ತಂದಿದ್ದಾರೆ.
ಉಳುವನ ಒಡೆ ಅಂತ ಮಾಡಿಕೊಟ್ಟು ಬಡವರು ಕೈ ಕಟ್ಕೊಂಡು ದೊಡ್ಡವರ ಶ್ರೀಮಂತರ ಮುಂದೆ ಕೈ ಕಟ್ಕೊಂಡು ಕುಳ್ಳುವಂತ ಇದನ್ನ ತಪ್ಪಿಸ್ಕೊಟ್ಟವರೇ ನಮ್ಮ ಇವರಲ್ಲಿ ಅವ ದೇವರಾಜ ಅರಸರ ಕಾಲದಲ್ಲಿ ಗೊತ್ತಿದೆಯಲ್ಲ. ಇವತ್ತು ನಾವು ಒಬ್ಬನ್ನೆಲ್ಲ ನೋಡಿದ್ರೆ ಹೊಟ್ಟೆ ತುಂಬಾ ಅವಾಗ ಈ ಒಂದು ಪಡಿತರ ಚೀಟಿ ತಂದವ್ರು ಯಾರು? ಇಂದಿರಾ ಗಾಂಧಿನಿ. ಬಡವ್ರ ಹಸಿರು ಕಾರ್ಡು, ಆ ಕಾರ್ಡ್ ಮೇಲೆ ಇವತ್ತು ನಡೀತಾ ಇದೆ ಪಡಿತರ ಚೀಟಿ. ಅವ್ರ ಬಡವರಿಗೆ ಸೀರೆ ಸುತ್ತ ಹಂಚಿದ್ದಾಳೆ ಆ ಕಾಲದಲ್ಲಿ. ಅಷ್ಟು ಬಡತನ, ನಮ್ಮ ದೇಶ ಇಷ್ಟು ಬಡತನದಲ್ಲಿ ಇತ್ತಂದ್ರೆ ಅದನ್ನು ಎದುರಿಸುವಂತ ಶಕ್ತಿ ಸಾಧಾರಣ ಏನು? ಈಗ ನಮ್ಮ ದೇಶ ಇದಿದೆ, ಮೆಡಿಕಲ್ ಕಾಲೇಜ್, IT ಕಂಪನಿ, BT ಕಾಲೇಜ್, IT ಕಾಲೇಜುಗಳು, IT BT ಕಂಪನಿಗಳು. ಅವತ್ತು ನಮ್ಮ ಬೆಂಗಳೂರನ್ನ ಅಂತ ಸ್ಥಿತಿಯನ್ನ ಆದಿದ್ದೇ SM ಕೃಷ್ಣ ಅವ್ರು ಅಂದ್ಕೊಂಡು ಆ ರೀತಿ ಕಂಪ್ಯೂಟರೈಸ್ ಆಗಿ ದೊಡ್ಡ ಆಯ್ತು. ಆ ಒಂದು ಇದರಲ್ಲಿ ಅಷ್ಟು ಮುಂದೆ ಬಂದದ್ದಂದ್ರೆ ಬೆಂಗಳೂರು ಸಿಟಿ ಇಷ್ಟೋ ಜನ ಸಾವಿರಾರು ಮಕ್ಕಳು ಉದ್ಯೋಗವನ್ನ ಮಾಡ್ಕೊಂಡು ಅಲ್ಲಿ ಹೋದ್ರು. ಈಗ ಸೂಪರ್ ರಾಜೀವ್ ಗಾಂಧಿ ಕಾಲದಲ್ಲಿ ಹೌದು, ರಾಜೀವ್ ಗಾಂಧಿ ಅಂತ ಒಂದು ಅಷ್ಟೇ ಮುಂದಾಲೋಚನೆಯನ್ನ ಮಾಡ್ಕೊಂಡು ನಮ್ಮ ಇದಕ್ಕೆ ಇದು ಕೊಟ್ಟಿದ್ರಲ್ಲ. ಈಗ 18 ವರ್ಷ ಮೇಲ್ಪಟ್ಟವರಿಗೆ ಇದು ಕೊಟ್ಟವರು ಅವರೇ. ಏನನ್ನ ಮತದಾನ ಹಕ್ಕು ತಂದವರು ರಾಜೀವ್ ಗಾಂಧಿ ಅವರು. ಇವತ್ತು ನಮ್ಮ ಮಹಿಳೆ ಸ್ವಾವಲಂಬಿ ಆಗೋದಕ್ಕೆ ಮಹಿಳಾ ಸಹಕಾರ ಸಂಘಗಳನ್ನ ಕಟ್ಟಿದ್ದಾರೆ ಅಲ್ಲ, ಆ ಸಂಘಗಳಿಗೆ ಕೊಟ್ಟವ್ರು ಯಾರು? ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಬಂದದ್ದು. ಮಕ್ಕಳನ್ನ ಅವರನ್ನು ಈ ರೀತಿ ಈಗ ಹೆಣ್ಮಕ್ಳು ಇಷ್ಟೆಲ್ಲ ಇದಾಗ್ಲಿಕ್ಕೆ ಸಂಘ ಕಟ್ಕೊಂಡು ಅವರ ಸಂಘದಲ್ಲಿಂದ ಅವ್ರ ಜೀವನವನ್ನ ರೂಪಿಸ್ಕೊಳ್ಳಿ ಕೊಟ್ಟವರು ಅವರೇ. ಈಗ ಸಂಧ್ಯಾ ಸುರಕ್ಷೆ ಇರ್ಬಹುದು, ನೀವು ನೋಡ್ತೀರಿ. ವೃದ್ಧಾಪ್ಯ ವೇತನ ಅದನ್ನ ನೋಡ್ತಾ ಇದ್ದೀರಿ. ವಿಧವಾ ಇದನ್ನು ಕೊಟ್ಟಿದ್ದಾರೆ, ಅವ್ರು ಕೊಟ್ಟದ್ದು ನಮ್ಮ ಕಾಂಗ್ರೆಸ್ ಪಕ್ಷನೇ, ವಿಧವಾ ವೇತನ. ಯಾಕಂದ್ರೆ ವಿಧವೆ ಯಾರು ಕೂಡ ಅವಳಿಗೆ ಒಂದು ಇದಾಗಿರ್ಲಿ ಅಂತ ಅದನ್ನ ನೋಡ್ತಾ ಇದ್ದೀವಿ. ಈಗೆಲ್ಲ ನೀವು ಎಷ್ಟು ಹಾಸ್ಟೆಲ್ ಇದಿರ್ಬೋದು ನಮ್ಮಲ್ಲಿ, ಹಾಸ್ಟೆಲ್ಗಳು ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕಾಗಿ, ಬಡ ಮಕ್ಕಳಿಗಾಗಿ ಎಲ್ಲವನ್ನು ಕೊಟ್ಟದ್ದು ನಮ್ಮ ಕಾಂಗ್ರೆಸ್ ಪಕ್ಷನೇ ಕೊಟ್ಟಿದೆ ಹೊರತು ಬೇರೆ ಯಾವುದರಿಂದಲೂ ಆದದ್ದಲ್ಲ. ಕಾಂಗ್ರೆಸ್ ಪಕ್ಷದ ಮೇಲೆ ಗುಬ್ಬೆ ಕೊಡಿಸೋದನ್ನ ಬಿಟ್ಟು ಇನ್ನು ಮುಂದೆ ನಮ್ಮ ಜೀವನ ನಾವು ಯಾವ ರೀತಿಯಾಗಿ ರೂಪಿಸ್ಕೊಳ್ಬೇಕು ಅನ್ನೋದ್ರೆ ಇರಬೇಕು ಹೊರತು ಈ ಗುಬ್ಬೆ ಕೊಡಿಸ್ತಾ ಇದ್ರೆ ನಾವು ಮತ್ತೊಂದು ಹೇಳ್ಬೇಕಂದ್ರೆ ನಮ್ಮ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರು ಹಾಕಿಸ್ಕೊಟ್ಟಂತ ಈ ಸಂವಿಧಾನವನ್ನೇ ತಿದ್ಲಿಕ್ಕೆ ಹೋದಂತ ಕಾಲ ಇದೆ. ಸಂವಿಧಾನವನ್ನ ಮಾಡಿ ನಮ್ಗೊಂದು ದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಸ್ವಾತಂತ್ರ್ಯ, ಸಮಾನತೆ, ಭಾತೃತ್ವ ಬೆಲೆ ನಮ್ಮ ದೇಶ ನಿಂತಿದೆ. ಅವರೆಷ್ಟು ಒಂದು ಕೊಟ್ಟಿದ್ದಾರೆ. ಅದನ್ನ ಪ್ರಜಾಪ್ರಭುತ್ವ, ಇವತ್ತು ಪ್ರಜೆಗಳಿಗಾಗಿ ಇದ್ದಂತ ಈ ಒಂದು ಪ್ರಜಾಪ್ರಭುತ್ವ ಯುಗದಲ್ಲಿ ಇವೆಲ್ಲವನ್ನ ಹಾಕಿಕೊಟ್ಟಂತದ್ದನ್ನ ನಾವು ನಡೆಸ್ಕೊಂಡು ಹೋಗಿ ಇಷ್ಟು ವರ್ಷ ನಾವು ನಡೆಸ್ಕೊಂಡು ಎಷ್ಟು ಚೆನ್ನಾಗಿ ನಡೀತಾ ಇದೆ ದೇಶದಲ್ಲಿ. ಆದ್ರೆ ಎಲ್ಲವನ್ನ ಗಾಳಿ ತೋರ್ತಾ. ಈಗ ನರೇಗಾ, ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ, ಎಷ್ಟು ಬಡ ಮಕ್ಕಳಿಗೆ ಎಷ್ಟು ಜನ ಉದ್ಯೋಗಗಳಿಗೆ ಸಿಗ್ತಾ ಇತ್ತು. ಬಡವರಿಗೆ ಹೆಣ್ಣು ಗಂಡು ತಾರತಮ್ಯ ಮೇಲಿದೆ. ನರೇಗಾ ಇದಿರ್ತಿತ್ತು, ಕೂಲಿ ಸಿಗ್ತಿತ್ತು, ಅವ್ರು ಹೋಗಿ ಕೆಲಸ ಮಾಡ್ಕೊಳ್ತೀವಿ, ಅವ್ರ ಖಾತೆಗೆ ನೇರವಾಗಿ ಹಣ ಸಂಗ್ರಹ ಆಗ್ತಿತ್ತು. ಮತ್ತೆ ಎಷ್ಟೋ ಡೆವಲಪ್ಮೆಂಟ್ಸ್ ಈಗ ಇದನ್ನ ಕಟ್ಟೋದು, ತಡೆಗೋಡೆಗಳನ್ನ ಕಟ್ಟೋದು, ಜಮೀನಿನಲ್ಲಿ ಬಾವಿಗಳನ್ನ ತೋಡ್ಕೊಳ್ಳೋದು, ಮತ್ತೆ ಇಷ್ಟು ಜನರಿಗೆ ತಮ್ಗೆ ಏನ್ ಬೇಕು ಆ ಇದನ್ನ ಸೌಲಭ್ಯಗಳು ಅಂದ್ರೆ ಎಲ್ಲ ಹಳ್ಳಿಗಳಲ್ಲಿ ಗ್ರಾಮೀಣ ಅಭಿವೃದ್ಧಿಯನ್ನ ಆ ಚಿಂತನೆಯನ್ನು ಇಟ್ಕೊಂಡೇ ನರೇಗಾ ಯೋಜನೆ ತಂದಿದ್ದು ಮಹಾತ್ಮ ಗಾಂಧಿ ಇದನ್ನ. ಯಾಕಂದ್ರೆ ಹಳ್ಳಿ ಗ್ರಾಮೀಣ ಅಭಿವೃದ್ಧಿ ಆದಾಗ ಮಾತ್ರ ನಮ್ಮ ದೇಶ ಉದ್ಧಾರ ಆಗುತ್ತೆ ಅಂತ ಮಹಾತ್ಮ ಗಾಂಧೀಜಿಯವರು ಯಾವಾಗೂ ಹೇಳ್ತಿದ್ರು. ಅವ್ರ ಕನಸು ಗ್ರಾಮೀಣ ಅಭಿವೃದ್ಧಿ. ಆ ಗ್ರಾಮೀಣ ಅಭಿವೃದ್ಧಿಯ ಕನಸನ್ನ ಕಟ್ಟಿಕೊಂಡೇ ಅದ್ರ ಮೇಲಿಂದ ನಾವು ನರೇಗಾ ಒಂದು ಇದನ್ನ ಮಾಡಿದ್ರು. ಆದ್ರೆ ತಂದದ್ದಂತ ನರೇಗಾವನ್ನು ಸಹ ಮನಮೋಹನ್ ಸಿಂಗ್ ಅವತ್ತು ಸೋನಿಯಾಜಿ ಮತ್ತೆ ಮನಮೋಹನ್ ಸಿಂಗ್ ಅವರ ನೇತೃತ್ವದಲ್ಲಿ ಆದಂತ ಇದನ್ನ ಇವತ್ತು ಜಿ ರಾಮ್ಜಿ ಅಂತ ಒಂದು ಇದಕ್ಕೆ ಹೆಸರನ್ನೇ ಬದಲಿಸ್ಬಿಟ್ಟಿದ್ದಾರೆ. ಯಾಕಂದ್ರೆ ಮಹಾತ್ಮ ಗಾಂಧಿ ನರೇಗಾ ಇದ್ರೆ ಏನ್ ತೊಂದರೆ ಇತ್ತ? ಹೆಸರು ಏನ್ ಮಾಡ್ತಿತ್ತು? ನೀವು ಮಾಡಿ ಬದಲಾವಣೆ ಮಾಡಿ, ಯಾವ್ದ್ರಲ್ಲಿ ಬದಲಾವಣೆ? ವರ್ಕ್ನಲ್ಲಿ ಮಾಡಿ, ಅದ್ರಲ್ಲಿ ಬೇಕಾದ್ರೆ ನರೇಗಾದಲ್ಲಿ ಬದಲಾವಣೆಯನ್ನು ಮಾಡ್ಕೊಡಿ, ಅದಕ್ಕೆ ಯೋಗ್ಯ ಇದೆ, ನಾವು ಮಾಡಬೇಡ ಅಂತ ಹೇಳೋದಿಲ್ಲ. ಆದ್ರೆ ಇದನ್ನ ನೋಡ್ರಿ, ಅದು ಅಧಿಕಾರಿಗಳಿಗೆ ಅದ್ರ ಬಗ್ಗೆ ಮಾರ್ಗಸೂಚಿಗಳು ಬಂದಿಲ್ಲ ಇನ್ನೂ ತನಕ. ಜೀರಾಮ್ಜಿ ಅಂತ ಮಾಡ್ಕೊಂಡಿದ್ರಲ್ಲ, ಎಷ್ಟು ನೀವು ಅದ್ರ ಬಗ್ಗೆ ಗೈಡ್ಲೈನ್ಸ್ ಏನ್ ಕೊಟ್ಟಿದ್ದೀರಿ? ಈಗ ನಮ್ಮದು ಹಿಂದೆ ನಡೀತಾ ಇದೆ ಅದಕ್ಕೆ. ಈಗ ನೀವು ಅದ್ರಲ್ಲಿ ಏನ್ ಚೇಂಜಸ್ ಮಾಡಿದ್ದೀರಿ? ನೀವು ಬಡವರಿಗಾಗಿ ಹೇಗೆ ಉದ್ಯೋಗ ಕೊಡ್ತೀರಿ, ಎಷ್ಟು ದಿವಸ ಉದ್ಯೋಗ ಕೊಡ್ತೀರಿ, ಎಷ್ಟು ಕೂಲಿ ಕೊಡ್ತೀರಿ, ಎಲ್ಲ ಒಂದು ಗೈಡ್ಲೈನ್ಸ್ ಅನ್ನು ಹಾಕಿ ಇನ್ನೂ ತನಕ ಅದ್ರ ಬಗ್ಗೆ ಗೊಂದಲದಲ್ಲೇ ಇದ್ದಾರೆ. ಮನೆ ಅಧಿಕಾರಿಗಳು ಕೇಳಿದಕ್ಕೂ ಗೊಂದಲದಲ್ಲೇ ಇದ್ದಾರೆ. ಇನ್ನೂ ತನಕ ಅದು ಸರಿಯಾದ ತಮ್ಮ ಮಾಹಿತಿ ಬಂದಿಲ್ಲ ಅಂತ. ಆಯ್ತು, ಈಗಾಗಲೇ ಸುಜಾತಾ ಗಾಂವ್ಕರ್ ಅವರ ಈಗಾಗಲೇ ನಿಮ್ಮ ಒಂದು ಕ್ಷೇತ್ರದಲ್ಲಿ, ನಿಮ್ಮ ಒಂದು ತಾಲೂಕಿನಲ್ಲಿ ಈಗಾಗಲೇ ನಿಮ್ಮ ಪಕ್ಷದವರಿಗೆ ಒಂದು ಮಾರಣಾಂತಿಕ ಹಲ್ಲೆ ಆಗಿದೆ, ಹೌದಾ? ಆ ಮಾರಣಾಂತಿಕ ಹಲ್ಲೆ ಬಗ್ಗೆ ತಮ್ಮ ಅಭಿಪ್ರಾಯ ಯಾವ ರೀತಿ? ಮಾರಣಾಂತಿಕ ಹಲ್ಲೆ ಇದು ಖಂಡನೀಯ. ಯಾಕಂದ್ರೆ ಒಂದು ಒಬ್ಬ ವ್ಯಕ್ತಿ ಮೇಲೆ ಈ ರೀತಿ ಹಾಡು ಹಗಲು ಮಾಡೋದು ನಮ್ಗೆ ಬಹಳ ಖೇದಕರ. ಯಾಕಂದ್ರೆ ಇದು ಆಗ್ಲೇಬಾರದು. ಮನುಷ್ಯನ ಹತ್ಯೆ ಮಾಡೋದಂದ್ರೆ ಇದು ದೊಡ್ಡ ದುರದೆ. ಆದ್ರೆ ನಾವು ಇದ್ರ ಬಗ್ಗೆ ಏನೇ ಮಾಡೋದಿದ್ರು, ವಿಚಾರಗಳನ್ನ ಮಾತಾಡೋದಿದ್ರೆ ಇದಿದೆ, ಕಾನೂನಿದೆ. ಕಾನೂನಕ್ಕೆ ಎಲ್ಲರೂ ತಲೆಬಾಗ್ಲೇಬೇಕು. ಈಗಾಗಲೇ ಪೊಲೀಸ್ ಇಲಾಖೆ ಮೂಲಕ ಕಾನೂನು ನಡೀತಾ ಇದೆ. ಅದನ್ನ ಅವ್ರು ಏನು ಅದಕ್ಕೆ ತೀರ್ಮಾನನ ಅದಕ್ಕೆ ಬದ್ಧ ಇದೆ. ಇದಕ್ಕೆ ನಾವು ಯಾವುದೇ ರೀತಿಯಲ್ಲಿ ಹೆಚ್ಚಿನ ರೀತಿಯಲ್ಲಿ ಇದನ್ನ ಚರ್ಚೆ ಮಾಡ್ಲಿಕ್ಕೆ ಆಗೋದೇ ಇಲ್ಲ. ಏನ್ ಮಾಡ್ತಾರೆ, ಏನು ಉತ್ತರ ಕೊಡ್ತಾರೆ, ಈ ಪೊಲೀಸ್ ಇಲಾಖೆ ಏನು ಮಾಡಿ ತನಿಖೆ ಮಾಡಿ ಯಾರು ಏನು ಅಂತ ಹಿಡಿತಾರೆ, ಎಲ್ಲಿಂದ ಬಂದು ಇದು ಹುಟ್ಟಿದ್ದು ಏನಂತ ಅವರಿಂದಲೇ ಗೊತ್ತಾಗುತ್ತೆ. ಆ ಚಿತ್ರಣ ಈಗ ಬಂದ ಮೇಲೆನೆ ನಾವು ಇದ್ರ ಬಗ್ಗೆ ಮಾತಾಡೋದು.
ಈಗಾಗಲೇ ಅಭಿನಂದನೆಗಳು ಸುಜಾತ ಗಾಂವ್ಕರ್ ಅವರೇ. ಈಗ ತಮ್ಮ ಮನದಾಳದ ಮಾತನ್ನ ಈಗಾಗಲೇ ನಮ್ಮ ಯೂಟ್ಯೂಬ್ ವಾಹಿನಿ ಮುಖಾಂತರ ವ್ಯಕ್ತಪಡಿಸಿದ್ದಾರೆ. ಯಾಕಂತ ಕೇಳಿದ್ರೆ ಈ ಕಾಂಗ್ರೆಸ್ ಪಕ್ಷದಿಂದ ಒಂದು ಫಲಾನುಭವಿಗಳಿಗೆ ಯಾವ ರೀತಿಗಳು ಯಾವ ರೀತಿಯಾಗಿ ಸಕ್ರಿಯವಾಗಿ ಕೆಲಸ ಮಾಡ್ತಾ ಇದ್ದಾರೆ, ಮತ್ತೆ ಯಾವ ರೀತಿ ಫಲಾನುಭವಿ ಯಾವ ರೀತಿ ಪಡೆದುಕೊಳ್ತಾ ಇದ್ದಾರೆ, ಮತ್ತೆ ಏನಂದ್ರೆ ಕೇಂದ್ರ ಸರ್ಕಾರದ ವಿರುದ್ಧ ಅವರ ವೈಫಲ್ಯತೆಗಳ ಬಗ್ಗೆ ಈಗಾಗಲೇ ಅವರು ವಿಸ್ತಾರವಾಗಿ ಹೇಳಿದ್ದಾರೆ. ಅಭಿನಂದನೆಗಳು. ಈಗಾಗಲೇ ನಮಸ್ಕಾರ.